ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದಿದ್ದು ಫ್ರೆಂಡ್ಸ್, ತುಂಬ ಜನಗೆ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಮತ್ತು ನನ್ನ ಪರ್ಸನಲಾಗಿ ಕೂಡ ತುಂಬ ಜನ ಕೇಳ್ತಿದ್ರು. ಫ್ರೆಂಡ್ಸ್, ಕಟ್ ಆಫ್ ಲಿಸ್ಟ್ನ ಎಷ್ಟಕ್ಕೆ ಬಿಡ್ತಾರೆ ಅಂತ ತುಂಬ ಜನ ಮೆಸೇಜ್ ಮತ್ತು ಕಮೆಂಟ್ ಮಾಡಿ ಸಹ ಕೇಳಿದ್ದಾರೆ. ಫ್ರೆಂಡ್ಸ್, ಅನ್ನೋ ಒಂದು ಮಾಹಿತಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿಯಾಗಿ A to Z ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆದರೆ ನೋಡ್ತಾ ಇದ್ದೀರಿ ಅಂದರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ, ವಿಡಿಯೋನ ಫುಲ್ ನೋಡಿ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಕಂಟೆಂಟ್ ಏನು ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ. ಓಕೆನಾ, ನೀವು ಮಾಡೋ ಲೈಕಿಂದ ನನಗೆ ದುಡ್ಡು ಬರೋಲ್ಲ, ಆದರೆ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಬೂಸ್ಟ್ ಆಗುತ್ತೆ ನೀವೊಂದು ಲೈಕ್ ಮಾಡೋದ್ರಿಂದ. ಓಕೆನಾ ಫ್ರೆಂಡ್ಸ್, ಇಷ್ಟನ್ನು ಹೇಳಿದ್ದೀನಿ. ನೀವು ಕೊನೆ ತನಕ ನೋಡಿ, ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಖಂಡಿತವೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹೋಗ್ತೀರಾ ಅಂತ ತಿಳ್ಕೊಳ್ತೀನಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಏನು ಬೇಕಾದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಮಾಡಿಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಈ ಒಂದು ಕಮೆಂಟ್ ಹಾಕಿ ತುಂಬ ದಿನ ಆಯಿತು, ಆದರೆ ನನಗೆ ನಿಖರವಾದ ಮಾಹಿತಿ ಸಿಕ್ಕಿರಲಿಲ್ಲ. ಅದಕ್ಕೆ ಒಂದು ರಿಸರ್ಚ್ ಮಾಡಿ ನೀಟಾಗಿ ಒಂದು ಮಾಹಿತಿನ ತಗೊಂಡು ಖುದ್ದಾಗಿ ನಿಮಗೆ ವಿಡಿಯೋನ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಕಟ್ ಆಫ್ ಲಿಸ್ಟ್ನ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ KPTCL ಆಗಿರ್ಬೋದು, ಜೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಏನಿದೆ ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಆದರೆ ಇದಕ್ಕೆ ಸಪ್ರೇಟಾಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಸಹ ಆದರೆ ಹಾಕಿರ್ತೀರಾ. ಆದರೆ ಅದಕ್ಕೆ ಕಟ್ ಆಫ್ ಲಿಸ್ಟನ್ನ ಎಷ್ಟಕ್ಕೆ ಬಿಟ್ಟಿರ್ತಾರೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದನ್ನು ನಾನು ಇವತ್ತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ಒಂದು ಕಟ್ ಆಫ್ ಲಿಸ್ಟು ಪ್ರೆಸೆಂಟ್ 2024 ಓಕೆನಾ, ಹೋದ ಸಲ ಏನು ಕಳೆದ ಬಾರಿ ಏನು ಒಂದು ಆಯ್ಕೆ ನಡೆದಿದ್ದು KPTCL ಸಂಬಂಧಪಟ್ಟಂಥ ಆಯ್ಕೆ ಏನು ನಡೆದಿತ್ತು ಆ ಒಂದು ಆಧಾರದ ಮೇಲೆ ನಮಗೆ ಈ ಒಂದು 2024 ಕಂಪ್ಯಾರಿಸನ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ನೋಡ್ತಾ ಇರ್ಬೋದು ಸೆಸ್ಕಾಮ್ದು. ಓಕೆನಾ ಫ್ರೆಂಡ್ಸ್, ಈ ಒಂದು ಸೆಸ್ಕಾಮ್ಗೆ ಎಷ್ಟು ಬಿಡ್ತಾರೆ ಮೆರಿಟ್ ಲಿಸ್ಟು ಅಂತಂದರೆ ಫ್ರೆಂಡ್ಸ್, ಕ್ಯಾಟಗರಿ ವೈಸ್ಗೆ ಸಪ್ರೇಟಾಗಿ ಬಿಡ್ತಾರೆ. OBCಗೆ ಒಂದು ಸಪ್ರೇಟಾಗಿತ್ತು ಅಂದರೆ SC/ST ಕ್ಯಾಟಗರಿಗೆ ಒಂದು ಸಪ್ರೇಟಾಗಿ ಇರುವಂಥದ್ದು. ಓಕೆನಾ, ಮತ್ತು ಬುಡಕಟ್ಟು ಜನಾಂಗ ಅಂತ ಒಂದು ಬರುತ್ತೆ, ಅದಕ್ಕೂ ಕೂಡ ಅದರದೇ ಆದಂತಹ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ. ಓಕೆನಾ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳೋ ಒಂದು ಅಂದಾಜಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ಓಲ್ಡ್ ಕಟ್ ಆಫ್ ಮತ್ತು 2024ಕ್ಕೆ ಎಕ್ಸ್ಪೆಂಡ್ ಆಗಿರುವಂತಹ ಕಟ್ ಆಫ್ ಲಿಸ್ಟ್ ಇದು. ಓಕೆನಾ, ಇಲ್ಲಿ ಸೆಸ್ಕಾಮ್ಗೆ 80ರಿಂದ SLCಯಲ್ಲಿ 80ರಿಂದ 90ಕ್ಕೆ ನಿಲ್ಲಿಸಿರ್ತಾರೆ. ಆದರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಜಿ ಹಾಕಬೇಕು ಅಂತಂದರೆ 80ರಿಂದ ನಿಮಗೆ 85% ಇರಲೇಬೇಕು. ಓಕೆನಾ, ಅವರೇಜು ನಿಮಗೆ ಪ್ರತಿ ಸಲನೂ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಪರ್ಸೆಂಟೇಜ್ ಏನಾದರೂ ಜಾಸ್ತಿ ಇದ್ದಷ್ಟು ನಿಮಗೆ ಕೆಲಸ ಆಗುವಂಥದ್ದು ಖಂಡಿತ. ಒಂದೊಂದು ಸಲ ಒಂದೊಂದು ಡಿಸ್ಟ್ರಿಕ್ಟ್ ಮೇಲೆ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಓಕೆನಾ, ಕೆಲವೊಂದು ಈಗ ಮೈಸೂರಿಗೆ ಪ್ರತಿಯೊಬ್ಬರು ಕೂಡ ಮೈಸೂರಿಗೆ ಹಾಕ್ತಾರೆ, ಅದರಿಂದಾಗಿ ಮೈಸೂರಿಗೆ ಡಿಮ್ಯಾಂಡ್ ಇರುತ್ತೆ. 98, 99 ನಿಲ್ಲಿಸಿರ್ತಾರೆ. ಫ್ರೆಂಡ್ಸ್, ಮೊದಲನೇ ರೌಂಡಲ್ಲಿ ನಿಮಗೆ ನಿಲ್ಸಿದ್ದು ಬಂದುಬಿಟ್ಟು 96ಗೆ ನಿಲ್ಲಿಸಿದ್ರು. ಓಕೆನಾ, ಆದರೆ ತುಂಬ ಕಷ್ಟ ಆಯಿತು, ತುಂಬ ಸೆಲೆಕ್ಷನ್ ಆಗಿದ್ದಾರೆ. ಆ್ಯಂಡ್ 4ನೇ ರೌಂಡಲ್ಲೂ ಸಹ 4ನೇ ರೌಂಡಲ್ಲೂ ಸಹ 96, 95ಗೆ ಸಹ ನಿಲ್ಲಿಸಿದ್ದಾರೆ. ಅದರಿಂದಾಗಿ ಓಕೆನಾ. ಮತ್ತು ಇನ್ನೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಸೆಸ್ಕಾಮ್ನ ಆಗೋದ್ರಿಂದ ಇದಕ್ಕೆ ಇದರದೇ ಆದಂತಹ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ. ಅದು ಬಂದುಬಿಟ್ಟು 80ರಿಂದ 90% ಇತ್ತು ಅಂದರೆ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಇದು ಹೋದ ವರ್ಷದ ಒಂದು ಕಳೆದ ಬಾರಿ ನಡೆದಂತಹ ಒಂದು ಸೆಸ್ಕಾಮ್ನ ಒಂದು ಇನ್ಫಾರ್ಮೇಷನ್ ಇದಾಗಿರುತ್ತೆ. ಓಕೆನಾ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ದು ಅಂದರೆ ಸೆಸ್ಕಾಮ್ಗೆ. ಓಕೆನಾ, ಬೆಸ್ಕಾಮ್, ಜೆಸ್ಕಾಮ್, KPTCL ಏನಿರುತ್ತೆ ಇದು ಸೆಸ್ಕಾಮ್ಗೆ ಹಾಕಿದರೆ ಇದು 80ರಿಂದ 90% ಇರಬೇಕು. ಅದೇ ಈ ವರ್ಷಕ್ಕೆ ನೀವು ಹೋಲ್ಸ್ಕೋತು ಅಂತಂದರೆ ಸ್ವಲ್ಪ ಜಾಸ್ತಿ ಇರ್ಬೋದು, 85ರಿಂದ 90ನ್ನು ನಿಲ್ಲಿಸಿರ್ಬೋದು. ಓಕೆನಾ, ನಾನು ಅದು ಅಂದ್ಕೊಂಡಿರ್ತೇನೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಕಂಪನಿಯ ಒಂದು ಹೋಲ್ಡ್ ಕಟ್ ಆಫ್ ಬಂದುಬಿಟ್ಟು ಇದು ಮೆಸ್ಕಾಮ್ದು. ಓಕೆನಾ ಫ್ರೆಂಡ್ಸ್, ಇಲ್ಲಿ 80ರಿಂದ +90+ ಇದೆ. ಆದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂದರೆ, ಎಲ್ಲಕ್ಕೂ ಕೂಡ ಒಂದೇ ರೀತಿಯ ಮೆರಿಟ್ ಲಿಸ್ಟನ್ನ ಬಿಟ್ಟಿರೋದಿಲ್ಲ. ಆದರೆ ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡಿರ್ತೀರಿ ಅದರ ಆಧಾರದ ಮೇಲೆ ಯಾವ ಒಂದು ಡಿಸ್ಟಿಕ್ ಮೇಲೆ ಹಾಕೋತೀರಿ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ. ಯಾವುದಕ್ಕೆ ಮೆರಿಟ್ ಲಿಸ್ಟ್ ಕಟ್ ಆಫ್ ಬಿಡ್ತಾರೆ ಅನ್ನೋದೆಲ್ಲ ಮ್ಯಾಟ್ರು. ನೀವು ಯಾವ ಒಂದು ಡಿಸ್ಟಿಕ್ ಮೇಲೆ ಹಾಕಿರ್ತೀರಿ ಅದ್ರ ಮೇಲೆ ಅಲ್ಲಿರುವಂತಹ ಮೆರಿಟ್ ಲಿಸ್ಟ್ ಮೇಲೆ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮೆಸ್ಕಾಮಲ್ಲಿ 80ರಿಂದ 90ಕ್ಕೆ ಹೋದ ಸಲ ಕಳೆದ ಬಾರಿ ಹಾಕಿದ್ರು, ಈ ಸಲ ಕೂಡ 90+ಗೆ ನಿಲ್ಲಿಸಿರ್ತಾರೆ. ಓಕೆನಾ ಫ್ರೆಂಡ್ಸ್, ಮತ್ತು ಜೆಸ್ಕಾಮ್ದು. ಓಕೆನಾ, ಜೆಸ್ಕಾಮ್ದು ಬಂದುಬಿಟ್ಟು 83ರಿಂದ 90 ಹೋದ ಸಲ ನಿಲ್ಲಿಸಿದ್ರು. ಆದರೆ ಈ ಸಲ ಖಂಡಿತವಾಗ್ಲೂ ಕೂಡ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಏನೇ ಅನ್ನಲಿ ಏನೇ ಬಿಡಲಿ, 90 ಮೇಲೆ ಇದ್ದರೆ, ನಂದು 92.32 ಇದೆ. ಓಕೆನಾ, 92.32 ಇದ್ರೂ ಕೂಡ ನನ್ನ ಕೆಲಸ ಆಗಿಲ್ಲ. ಪೋಸ್ಟ್ ಬ್ಯಾಂಕ್ದು ಆಗಿಲ್ಲ, ಈಗ ಪೋಸ್ಟ್ ಬ್ಯಾಂಕ್ದು ಖಂಡಿತವಾಗ್ಲೂ ಕೂಡ ನನಗೆ ಆಗೇ ಇಲ್ಲ. ಓಕೆನಾ, ಅದರಿಂದಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಈ KPTCLದು ಸಹ ಸೇಮ್ ಇದೇ ರೀತಿ ಪ್ರೋಸೆಸ್ ಇರುತ್ತೆ. ಯಾಕೆಂದರೆ ನೀವು ಯಾವ ಒಂದು ಕಂಪ್ನಿ ಮೇಲೆ ಹಾಕ್ತೀರಿ ಅಂದರೆ ಯಾವೊಂದು
ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದಾಗಿ ನೀವು ಈ ಜೆಸ್ಕಾಮ್ಗೆ ಏನಾದ್ರು ಹಾಕಿತ್ತು ಅಂದರೆ 83 90 ಇರುತ್ತೆ. ಓಕೆನಾ, ನಿಮಗೆ 90+ ಇತ್ತು ಅಂದರೆ ಖಂಡಿತವೂ ಕೂಡ ಯಾವ್ದಾದ್ರು ಒಂದು ಹಾಗೆ ಆಗುತ್ತೆ, ಇದನ್ನು ಗ್ಯಾರಂಟಿ ಇಟ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ನಿಮಗೆ ಬೆಸ್ಕಾಮ್ದು ನೋಡ್ತಾ ಇರ್ಬೋದು, ಓಲ್ಡ್ ಕಟ್ ಆಫ್ ಬಂದ್ಬಿಟ್ಟು 75ರಿಂದ 88 ಫ್ರೆಂಡ್ಸ್. ಈ ಬೆಸ್ಕಾಮ್ಗೂ ಕೂಡ ಸೇಮು, ಇದು ಕಳೆದ ಬಾರಿ 75ರಿಂದ 88ಗೆ ನಿಲ್ಲಿಸಿದ್ರು, ಆದರೆ ಈ ಸಲ ನಿಮಗೆ 85ರಿಂದ 95ಕ್ಕೆ ನಿಲ್ಲಿಸಿದ್ದಾರೆ. ಓಕೆನಾ, ಇದೊಂದು ಕನ್ಫರ್ಮ್ ಮಾಹಿತಿ ನನಗೆ ಸಿಕ್ಕಿದೆ, ಅದರಿಂದಾಗಿ ಅದನ್ನು ರಿವೀಲ್ ಮಾಡೋ ಆಗಿಲ್ಲ. 85ರಿಂದ 95ಕ್ಕೆ ನಿಲ್ಲಿಸಿರ್ತಾರೆ ಬೆಸ್ಕಾಮ್ಗೆ, ಯಾಕೆಂದರೆ ಇದಕ್ಕೆ ಸ್ವಲ್ಪ ತುಂಬ ಜನ ಅಪ್ಲಿಕೇಶನ್ ಹಾಕ್ತಾರೆ, ಹಾಗಾಗಿ ಇದಕ್ಕೆ ಅಷ್ಟಕ್ಕೆ ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ 90+ ಮೇಲಿದ್ದರೆ ಖಂಡಿತವಲ್ಲೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿದರೆ ನೀವು ಸೆಲೆಕ್ಟ್ ಆಗಬಹುದು. ಫ್ರೆಂಡ್ಸ್, ಸೆಲೆಕ್ಟ್ ಆಗಬಹುದು ಅಂತ ನಾನು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅಂತಂದರೆ, ನೀವು ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗುವಂತಹ ಸಮಯದಲ್ಲಿ ಅಲ್ಲೂ ಕೂಡ ಈ ಒಂದು ಪರ್ಸೆಂಟೇಜ್ ಮೆರಿಟ್ ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತೆ. ಅದು ಯಾವ ರೀತಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನು ನಾನು ಕೊನೆಯದಾಗಿ ಬಂದುಬಿಟ್ಟು ಎಸ್ಕಾಮ್ದು. ಓಕೆನಾ, ಇದೊಂದು ಬಂದುಬಿಟ್ಟು ಇಲ್ಲಿ 84ರಿಂದ 92 ಕಳೆದ ಬಾರಿ ನಿಲ್ಲಿಸಿದ್ದಾರೆ, ಆದರೆ 24ರಲ್ಲಿ ನಿಮಗೆ 92 ನಿಲ್ಲಿಸಿದ್ದಾರೆ. ಅಂದರೆ ಇದರಲ್ಲಿ 90ಯಿಂದ ನಿಮಗೆ 100ಗೆ ನಿಲ್ಲಿಸಿರ್ತಾರೆ. ಓಕೆನಾ, ಅದರಲ್ಲಿ ನಿಮಗೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಕೇಳೋದು ಯಾವುದರೆ, ಎಸ್ಕಾಮ್ಗೆ ಅತಿ ಹೆಚ್ಚು ಬಾರಿ ಆಯ್ಕೆ ಆಗುವುದು ತುಂಬ ಕಷ್ಟ, ಯಾಕೆಂದರೆ ಇದರಲ್ಲಿ ಪೋಸ್ಟ್ಗಳು ಕೂಡ ಅಷ್ಟೇ ಖಾಲಿ ಇರುತ್ತೆ. ಹಾಗಾಗಿ ಈ ಎಸ್ಕಾಮ್ಗೂ ಕೂಡ 90ಯಿಂದ 100ಗೆ ನಿಲ್ಲಿಸಿರ್ತಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ಸೆಲೆಕ್ಟರು ಸಹ ನೀವು ಆಗಬಹುದು. ಅಂದರೆ ಅದು ಫಿಸಿಕಲ್ ಟೆಸ್ಟಲ್ಲಿ ಎಲ್ಲರಿಗೂ ಕೂಡ ಪಾಸ್ ಆಗಿದ್ದರು, ಆದರೆ 90 ಅಬೋವ್ ಇತ್ತು ಅಂತಂದರೆ ನಿಮಗೆ ಫಿಸಿಕಲ್ ಟೆಸ್ಟಲ್ಲಿ ನೀವು ಪಾಸ್ ಆಗಿದ್ರು ಖಂಡಿತ ಕೂಡ ಎಸ್ಕಾಮ್ ಕೂಡ ಆಗ್ಬೋದು. ಫ್ರೆಂಡ್ಸ್, KPTCLಗೆ ಏನಾದ್ರು ನೀವು ಹಾಕಬೇಕು ಅಂತಂದರೆ ನಿಮಗೆ ಅದಕ್ಕೂ ಕೂಡ 95 96 ಮೇಲೆ ಇದ್ದರೆ ಸಹ ಖಂಡಿತವೂ ಕೂಡ ನಿಮಗೆ ಕೆಲಸ ಆಗೇ ಆಗುತ್ತೆ. ಓಕೆನಾ, ಅದು ನೀವು ಯಾವ ಡಿಸ್ಟ್ರಿಕ್ಟ್ ಮೇಲೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಮಾತನ್ನು ನಾನು ಯಾಕೆ 2-3 ಬಾರಿ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರ ಅನ್ನೋದು ಮ್ಯಾಟ್ರು ಇಲ್ಲಿ ಆಗುತ್ತೆ ಈ ಒಂದು ಮೆರಿಟ್ ಲಿಸ್ಟ್ ಮೇಲೆ ಜಾಬ್ಗಳನ್ನ ಬಿಟ್ಟಾಗ. ಓಕೆನಾ, ನಂದು 92 ಇದ್ರೂ ಕೂಡ ನಾನು ಹಾಕ್ತಿಲ್ಲ, ಏನಕ್ಕೆ ಅಂತಂದರೆ ಅಷ್ಟು ಕಾಂಪಿಟೇಷನ್ ಇದೆ. ಓಕೆನಾ, ಒಂದೊಂದು ಪರ್ಸೆಂಟೇಜಲ್ಲಿ ಕೂಡ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ, ಅದರಿಂದಾಗಿ ಇಷ್ಟು ಮ್ಯಾಟ್ರು ಆಗುತ್ತೆ. ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೆರಿಟ್ ಲಿಸ್ಟ್ ಇದ್ದು ನಿಮಗೆ ಒಂದು ಅಕಸ್ಮಾತ್ ಒಂದು 90 ಅಂತ 92 95 ಈ ರೀತಿ ನನ್ನ ಒಂದು ಪರ್ಸೆಂಟೇಜ್ ಮೇಲೆ ಬೇಸ್ ಮೇಲೆ, ಅಥವಾ ನಿಮ್ಮ ಒಂದು 95 ಅಥವಾ 91% ಒಳಗೆ ಯಾರೆಲ್ಲ ಇರ್ತೀರಾ ನೀವಿದ್ದು ಸಹ ಫಿಸಿಕಲ್ ಟೆಸ್ಟಲ್ಲಿ ನೀವೇನಾದರೂ 2-3 ಬಂದು ಅಂದರೆ 100 ಮೀಟ್ರು ಮತ್ತು 1800 ಮೀಟ್ರು 400 ಮೀಟ್ರ್ ಅವು ಇವು ಇದೆಯಲ್ಲ, ಮತ್ತು ಶಾರ್ಟ್ ಪುಟ್ಟು ಮತ್ತು 100 ಮೀಟ್ರ್ ಓಟ ಪ್ರತಿಯೊಂದು ಇದೆಲ್ಲ ಸ್ಕಿಪ್ಪಿಂಗು ಇವೆರಲ್ಲೆಲ್ಲ ಪಾಸ್ ಆದರೆ ಯಾರಾದರೂ ಕೂಡ ಪಾಸಾಗಿ ನಿಮ್ಮದು ಮೆರಿಟ್ ಕಮ್ಮಿ ಕೂಡ ಆಗೋದಿಲ್ಲ. ಓಕೆನಾ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆಯ್ಕೆ ವಿಧಾನ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಮಾಹಿತಿ ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.